ನೀವು ಹುಡುಗಿಯರ ಮನಗೆಲ್ಲುವಂತೆ ಎಂತಹ ವ್ಯಕ್ತಿಯಾಗಬೇಕೆಂದು ಎಂದಾದರೂ ಆಲೋಚಿಸಿದ್ದೀರಾ? ಹುಡುಗಿಯರು ಒಂದೇ ಒಂದು ಗುಣಕ್ಕಾಗಿ ಹುಡುಗರನ್ನು ಇಷ್ಟಪಡುವುದಿಲ್ಲ. ಆದರೆ ಕೆಲವು ಗುಣಗಳು ಇದ್ದರೆ ಮಾತ್ರ ಅವರು ನಿಮ್ಮನ್ನು ಶ್ರದ್ಧೆಯಿಂದ ನೋಡುವರು. ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡೋ ಹಲವಾರು ಟ್ರಿಕ್ಸ್ ಹುಡುಗಿಯರನ್ನು ಆಕರ್ಷಿಸಲು ಸಹಾಯ ಮಾಡೋದಿಲ್ಲ. ಆದರೆ 2000 ವರ್ಷಗಳ ಹಿಂದೆ ಚಾಣಕ್ಯರು ಹೇಳಿದ ಈ ಗುಣಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಕೇವಲ ಹಣ, ಸೌಂದರ್ಯ ಅಥವಾ ಸ್ಮೈಲ್ನಿಂದ ಹುಡುಗಿಯರು ಆಕರ್ಷಿತರಾಗುವುದಿಲ್ಲ, ಆದರೆ ವ್ಯಕ್ತಿತ್ವವೇ ಎಲ್ಲಕ್ಕಿಂತ ಮುಖ್ಯ. ಈ ಗುಣಗಳನ್ನು ಬೆಳೆಸಿದರೆ ಹುಡುಗಿಯರು ಮಾತ್ರವಲ್ಲ, ಸಮಾಜದ ಎಲ್ಲರೂ ನಿಮ್ಮನ್ನು ಗೌರವಿಸುತ್ತಾರೆ. ಆದರೆ ಈ ಗುಣಗಳ ಬಗ್ಗೆ ನಿಮಗೆ ತಿಳಿದಿದೆಯಾ? ಈ ಗುಣಗಳ ಮೂಲಕ ಹುಡುಗಿಯರನ್ನು ಆಕರ್ಷಿಸುವುದು ಮಾತ್ರವಲ್ಲ, ನೀವು ಶಕ್ತಿಶಾಲಿ ವ್ಯಕ್ತಿತ್ವವನ್ನು ಹೊಂದಬಹುದು. ಈ ಗುಣಗಳ ಬಗ್ಗೆ ತಿಳಿಯಲು ವಿಡಿಯೋನ ಅಂತ್ಯದವರೆಗೆ ನೋಡಿ, ಏಕೆಂದರೆ ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಜ್ಞಾನವು ಮಾತ್ರ ವ್ಯಕ್ತಿಯ ನಿಜವಾದ ಆಭರಣ. ಹುಡುಗಿಯರು ಬುದ್ಧಿವಂತ, ಜ್ಞಾನವನ್ನು ಅರಸುವ ಮತ್ತು ನಿತ್ಯ ಕಲಿಯುವ ಸ್ವಭಾವದ ವ್ಯಕ್ತಿಗಳನ್ನು ಹೆಚ್ಚು ಮೆಚ್ಚುತ್ತಾರೆ. ಸೌಂದರ್ಯಕ್ಕಿಂತ ಹೆಚ್ಚು ಒಬ್ಬ ವ್ಯಕ್ತಿಯ ಚಿಂತನೆ ಮತ್ತು ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯ ಅವರ ಮೇಲೆ ಪ್ರಭಾವ ಬೀರುತ್ತದೆ. ಸ್ನೇಹಿತರೆ, ನೀವು ನಿಮ್ಮ ಜ್ಞಾನವನ್ನು ಬೆಳೆಸಲು ಪ್ರಾರಂಭಿಸಿದ್ದೀರಾ? ಇಲ್ಲದಿದ್ದರೆ ಈಗಲೇ ಪ್ರಾರಂಭಿಸಿ. ಹುಡುಗಿಯರು ಸದಾ ದೃಢ ಮನೋಭಾವದ, ಆತ್ಮವಿಶ್ವಾಸ ತುಂಬಿದ ಹಾಗೂ ನಾಯಕತ್ವದ ಗುಣವಿರುವ ಹುಡುಗರನ್ನು ಮೆಚ್ಚುತ್ತಾರೆ. ಒಬ್ಬ ವ್ಯಕ್ತಿ ತನ್ನ ಜೀವನದ ನಿರ್ಧಾರಗಳನ್ನು ಸ್ವತಃ ತೆಗೆದುಕೊಳ್ಳಬಲ್ಲವನಾಗಿರಬೇಕು. ಆತ್ಮವಿಶ್ವಾಸವೆಂದರೆ ಹಣವಷ್ಟೇ ಅಲ್ಲ, ಜೀವನವನ್ನು ನಂಬುವುದು ಕೂಡ. ಸ್ನೇಹಿತರೆ, ನೀವು ಎಷ್ಟು ಆತ್ಮವಿಶ್ವಾಸಿ? ನಿಮ್ಮ ಜೀವನದ ನಿರ್ಧಾರಗಳನ್ನು ನೀವು ಸ್ವತಃ ತೆಗೆದುಕೊಳ್ಳುವಿರಾ? ಚಾಣಕ್ಯರು ಹೇಳುತ್ತಾರೆ, ಶ್ರಮ ಮತ್ತು ಶಿಸ್ತಿನಿಂದ ಬದುಕನ್ನು ಕಟ್ಟಿಕೊಳ್ಳುವವನು ಎಂದಿಗೂ ಸೋಲುವುದಿಲ್ಲ. ಹುಡುಗಿಯರು ಸದಾ ಗುರಿ ಹೊಂದಿದ, ದುಡಿಯುವ ಮತ್ತು ಸ್ವಾಭಿವೃದ್ಧಿಯನ್ನು ಅರಸುವ ಹುಡುಗರನ್ನು ಗೌರವಿಸುತ್ತಾರೆ. ನಿಮ್ಮ ಕನಸುಗಳಿಗಾಗಿ ದುಡಿಯುವುದು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ. ಸ್ನೇಹಿತರೆ, ನೀವು ಈಗಾಗಲೇ ನಿಮ್ಮ ಗುರಿಯ ಕಡೆ ಒಂದು ಹೆಜ್ಜೆ ಇಟ್ಟಿದ್ದೀರಾ? ಒಬ್ಬ ವ್ಯಕ್ತಿಯಲ್ಲಿ ಪ್ರಾಮಾಣಿಕತೆ, ವಿಶ್ವಾಸಾರ್ಹತೆ ಮತ್ತು ದಯೆ ಇರುವಾಗ ಹುಡುಗಿಯರು ಅವರನ್ನು ನಿಸ್ಸಂಶಯವಾಗಿ ಗೌರವಿಸುತ್ತಾರೆ ಮತ್ತು ಆಕರ್ಷಿತರಾಗುತ್ತಾರೆ. ಆದರೆ ಸುಳ್ಳು, ದ್ವೇಷ ಮತ್ತು ದುರಾಚಾರ ತಾತ್ಕಾಲಿಕವಾಗಿ ಲಾಭ ತರುತ್ತಿರಬಹುದು, ಆದರೆ ದೀರ್ಘಕಾಲದಲ್ಲಿ ಯಾವತ್ತೂ ಸಕಾರಾತ್ಮಕ ಫಲಿತಾಂಶ ನೀಡುವುದಿಲ್ಲ. ಸ್ನೇಹಿತರೆ, ನಿಮ್ಮ ವ್ಯಕ್ತಿತ್ವ ಹೇಗಿದೆ? ವಿಶ್ವಾಸಾರ್ಹ, ಪ್ರಾಮಾಣಿಕ ವ್ಯಕ್ತಿಯಾಗಿರಲು ನೀವು ಪ್ರಯತ್ನಿಸುತ್ತೀರಾ? ಚಾಣಕ್ಯರು ಹೇಳುತ್ತಾರೆ, ಹಣವಿಲ್ಲದೆ ಬದುಕು ಸಾಧ್ಯವಿಲ್ಲ, ಆದರೆ ಹಣವೇ ಎಲ್ಲ ಎನ್ನುವುದು ತಪ್ಪು. ಒಂದು ಹೊಣೆಗಾರಿಕೆ ಇರುವ ವ್ಯಕ್ತಿ ತನ್ನ ಸಂಪತ್ತು ಎಷ್ಟು ಇದ್ದರೂ ಅದನ್ನು ಶಿಸ್ತುಪೂರ್ವಕವಾಗಿ ಬಳಸುವವನು ಹುಡುಗಿಯರಿಗೆ ಭರವಸೆ ಮೂಡಿಸುತ್ತಾನೆ. ಸ್ನೇಹಿತರೆ, ಹಣವನ್ನು ಎಲ್ಲಿ, ಹೇಗೆ ಬಳಸುವುದು ತಿಳಿಯದೆ ಖರ್ಚು ಮಾಡುತ್ತೀರಾ ಅಥವಾ ಅದನ್ನು ಜಾಣ್ಮೆಯಿಂದ ಉಪಯೋಗಿಸುತ್ತೀರಾ? ಮಾತಿನ ಕಲೆ ಸಾಧನೆಯ ಗುಟ್ಟು. ಹುಡುಗಿಯರು ಬುದ್ಧಿವಂತ ಸಂಭಾಷಣೆ ನಡೆಸಬಲ್ಲ ಹಾಗೂ ಹಾಸ್ಯಪೂರ್ಣ ಹುಡುಗರನ್ನು ಹೆಚ್ಚು ಇಷ್ಟಪಡುತ್ತಾರೆ. ಸಂತೋಷವನ್ನು ಹಂಚಬಲ್ಲ ವ್ಯಕ್ತಿ ಯಾವಾಗಲೂ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ಸ್ನೇಹಿತರೆ, ನಿಮ್ಮ ಮಾತಿನ ಶಕ್ತಿ ಏನು? ನೀವು ನಿಮ್ಮ ವಾಕ್ಚಾತುರ್ಯವನ್ನು ಬೆಳೆಸುತ್ತಿದ್ದೀರಾ? ಬದುಕಿನಲ್ಲಿ ಏರುಪೇರುಗಳನ್ನು ಎದುರಿಸಲು ಮನೋಬಲ ಅಗತ್ಯ. ಹುಡುಗಿಯರು ಭಾವನಾತ್ಮಕವಾಗಿ ಬಲವಾದ, ಸಹನಶೀಲ ಹಾಗೂ ಧೈರ್ಯಶಾಲಿ ಹುಡುಗರನ್ನು ಹೆಚ್ಚು ಮೆಚ್ಚುತ್ತಾರೆ. ಸ್ನೇಹಿತರೆ, ನೀವು ಜೀವನದ ಸವಾಲುಗಳನ್ನು ಹೇಗೆ ಎದುರಿಸುತ್ತೀರಾ? ಧೈರ್ಯದಿಂದಲೋ ಅಥವಾ ಸೋತು ಬಿಡುವಿರಾ? ಈ ಗುಣಗಳು ನಿಮ್ಮಲ್ಲಿದೆಯಾ? ಯಾವ ಗುಣವನ್ನು ನೀವು ಬೆಳೆಸಲು ಬಯಸುತ್ತೀರಿ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಾಣಕ್ಯನ ಮಹಾನ್ ಬೋಧನೆಗಳು ನಿಮ್ಮ ಜೀವನದಲ್ಲಿ ಬೆಳಕಾಗಲಿ.